ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಇಂಡಿ ತಾಲೂಕಿನ ಟಿಪ್ಪು ಸುಲ್ತಾನ್ ಕಮಿಟಿಯ ಅಧ್ಯಕ್ಷರಾದಂಥ ಮುಖ್ತಾರ್ ಮೆಹಬೂಬ್ ಸಾಬ್ ಟಂಗೇವಾಲೆ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಪೊಲಿಟಿಷಿಯನ್ಸ್ ಇನ್ India.com ಪರವಾಗಿ ನಮಗೆ ಒಂದು ಹಾರ್ದಿಕ ಸ್ವಾಗತನ ಹೇಳಲು ಇಷ್ಟಪಡ್ತೀನಿ ಸರ್. ಸರ್, ತಾವು ಈ ಒಂದು ಸಂಘ ಸಂಸ್ಥೆ ಅಥವಾ ಈ ಕಮಿಟಿಗಳಲ್ಲಿ ಯಾವಾಗ ಮತ್ತು ಹೇಗೆ ಬಂದಿದ್ದೀರಾ? ಈ ನಮ್ಮ ಟಿಪ್ಪು ಸುಲ್ತಾನ್ ಕಮಿಟಿನಲ್ಲಿ ನಾವು 2010-2011ರಲ್ಲಿ ಬಂದಿದ್ದೇವೆ. ಅವಾಗ ನಾವು 2010-2011ರಲ್ಲಿ ಕಮಿಟಿ ಫಾರ್ಮ್ ಮಾಡಬೇಕಂತ ವಿಚಾರ ಮಾಡಿದೆವು. ಕಮಿಟಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಕಮಿಟಿ 2010-2011 ಮಾಡಿ ಈಗ 3-4 ವರ್ಷ ಆಯಿತು ಕಂಟಿನ್ಯೂ ಕಮಿಟಿ ಒಳಗೆ ವರ್ಕ್ ಮಾಡುತ್ತೆ. ಸರ್, ತಾವು ಕಮಿಟಿಗೆ ಬಂದ ಉದ್ದೇಶ ಏನು ಸರ್? ನಮಗೆ ಸೋಷಲ್ ವರ್ಕ್ ಲಿಕ್ಕಿಲ್ಲಿ ಬಂದಿರೋದು ನಾವು ನಮ್ಮ ಸಮಾಜದ ಒಂದು ಒಳ್ಳೆಯ ವೃದ್ಧಿ ಆಗಿರುವಂಥ ಉದ್ದೇಶನೇ ಈ ಕಮಿಟಿ ಒಂದು ನಾವು ನಿರ್ಧಾರ ಮಾಡಿ ಕಮಿಟಿ ಮಾಡಿದ್ವಿ. ಸರ್, ತಾವು ಕಮಿಟಿಗೆ ಬಂದ ನಂತರ ನಿಮ್ಮ ಸಮಾಜದ ಆಯಿತು ಅಥವಾ ಒಂದು ಸೋಷಿಯಲ್ ಪೂರ್ತಿ ಸಂಪೂರ್ಣವಾದಂಥ ಒಂದು ಕೆಲಸ ಆಯಿತು, ಏನೇನು ಮಾಡಿದ್ದೀರಾ ನೀವು? ಈಗ ನಾವು ಟಿಪ್ಪು ಸುಲ್ತಾನ್ ಕಮಿಟಿ ಮಾಡಿದ ನಂತರ ಮೊದಲು ನಮ್ಮ ಟಿಪ್ಪು ಸುಲ್ತಾನ್ ಹೆಸರನ್ನ ನಮ್ಮ ಇಂಡಿಯಲ್ಲಿ ಏನೂ ಇದ್ದಿತ್ತಿಲ್ಲ. ಫಸ್ಟ್ ಆಗಿ ಟಿಪ್ಪು ಸುಲ್ತಾನ್ ಬರೀ ಒಂದು ಹೆಸರಿತ್ತು, ಮೈಸೂರಲ್ಲಿ ಶೇರೆ ಮತ್ತು ಟಿಪ್ಪು ಸುಲ್ತಾನ್ ಒಂದು ಹೆಸರು ಅಂತ ಇತ್ತು. ನಮ್ಮ ಇಂಡಿಯಾದಲ್ಲಿ ಅದರದ್ದು ಏನೂ ಚರ್ಚೆ ಇದ್ದಿತ್ತಿಲ್ಲ ಇಂಡಿ ತಾಲೂಕಿನಲ್ಲಿ. ಹೀಗಾಗಿ ನಾವೊಂದು ಡಿಸೈಡ್ ಮಾಡಿದೆವು, ನಾವೊಂದು ಟಿಪ್ಪು ಸುಲ್ತಾನ್ ಕಮಿಟಿ ಇವತ್ತಿನ ಕಮಿಟಿಗೆ ಡಿಸೈಡ್ ಮಾಡಿ ನಮ್ಮ ಸದಸ್ಯರು ನಾವು ಎಲ್ಲ ಕೇಳಿ ಒಂದು ಟಿಪ್ಪು ಸುಲ್ತಾನ್ ಸರ್ಕಲ್ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದೆವು. ಒಂದು ಇಂಡಿ ನಗರದಲ್ಲಿ ಒಂದು ಟಿಪ್ಪು ಸುಲ್ತಾನ್ ಸರ್ಕಲ್ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರ ಮಾಡಿ ಟಿಪ್ಪು ಸುಲ್ತಾನ್ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ. ನಮ್ಮ ಅಂಜುಮನ ಹೆಸರು ಹೋಗೋ ಹತ್ತಿರ ದಾರಿಯಲ್ಲಿ ಅಲ್ಲಿ ನಾವು ಸ್ವಂತ ನಮ್ಮ ಕೈ ಯಾರ್ದೋ ಸಹಾಯ ತಗೊಳ್ಳತ್ತೆ ಸ್ವಂತ ನಮ್ಮ ಕೈಯಲ್ಲಿ ನಾವು ಸರ್ಕಲ್ ನಿರ್ಧಾರ ಮಾಡಿ ಸರ್ಕಲ್ ಮಾಡಿದ್ದೇವೆ. ಸರ್, ಅಂದಾಗಿ ಎಷ್ಟು ಮೊತ್ತದ ಒಂದು ಸರ್ಕಲ್ ನಿರ್ಮಾಣ ಮಾಡಿದ್ರೆ? ಇದು ನಮ್ಮ ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ಕನಿಷ್ಠ 3 ಲಕ್ಷ ರೂಪಾಯಿ ಹೋಗ್ಯಾವ. ಮತ್ತೆ ಬೇರೆ ಯಾವ್ಯಾವ ನೀವು ಒಂದು ಕೆಲಸಗಳನ್ನು ಮಾಡಿದ್ದೀರಾ ಸರ್ ಇಂಡಿ ನಗರದಲ್ಲಿ? ಫಸ್ಟ್ ಇದು ನಾವು ಟಿಪ್ಪು ಸುಲ್ತಾನ್ ಸರ್ಕಲ್ ಮಾಡಕ್ಕೆ ಮುಂಚೆ ನಮ್ಮ ಇಂಡಿಯಲ್ಲಿ ನಮ್ಮ ಸಂಸ್ಥೆ ಅಂಜುಮನ್ ಇಸ್ಲಾಂ ಕಮಿಟಿ ಅದು ಇಲೆಕ್ಷನ್ ಆಗಿತ್ತಿಲ್ಲ. ಅಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗಿದ್ದಿತ್ತಿಲ್ಲ. ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ ಕಾರಣಕ್ಕೆ ನಾವು ಏನು ಮಾಡಿದೆ, ಆ ಫೀಲ್ಡ್ನಲ್ಲಿ ಹೋಗ್ತೇವೆ. ಅಂಜುಮನ್ ಸಂಸ್ಥೆ ಯಾಕೆ ನಮ್ಮ ಸಮಾಜದ ಒಳ್ಳೆ ಅಭಿವೃದ್ಧಿ ಯಾಕೆ ಆಗೋಲ್ಲ, ಎಜುಕೇಶನ್ ಫೀಲ್ಡಲ್ಲಿ ಯಾಕೆ ಹಿಂದೆ ಬಿದ್ದು ಅಂತ ಹೋಗಿ ಸ್ವಲ್ಪ ಟ್ರೈ ಮಾಡಿದ್ವು. ಅಲ್ಲಿ ಮೊದಲ ಸದಸ್ಯರು ಮತ್ತು ಬೇರೆ ಸಾಮಾನ್ಯ ಮನುಷ್ಯಪ್ಪ ಕೋರ್ಟಿಗೆ ಹೋಗಿದ್ರು. ಕೋರ್ಟ್ಗೆ ಹೋದ ಉದ್ದೇಶದಿಂದ ಅದು ನಮ್ಗೆ ಸರಿ ಅನ್ನಿಸ್ಲಿಲ್ಲ. ಅವನಿಗೆ ಹೋಗಿ ಕನ್ಸಲ್ ಮಾಡಿಸಿಂದ ಹಿಂಗ ಸರಿ ಇಲ್ಲ ಕೋರ್ಟ್ ಹೋಗೋದಕ್ಕೆ ಸ್ವಲ್ಪ ಹಂಗೆ ಅವ್ನಿಗೆ ಹೇಳ್ದವ ಕೇಳಕ್ಕೆ ಇರ್ತಿಲ್ಲ, ಇವ್ರಿಗೆ ಹೇಳ್ದೀವಿ. ಹಂಗಾಗಿ ಅಷ್ಟು ಭಾಳ ವಿಷಯದಿಂದ ನಡೆದು ಒಂದು 15-20 ವರ್ಷಗಟ್ಟಲೆ ಹಿಂಗೆ ನಡೆಸಿದ್ವಿ. ಹಂಗೆ ನಡೆದ ಕಾರಣಕ್ಕೆ ನಾವು ಏನು ಡಿಸೈಡ್ ಮಾಡಿದ್ರೆ ನಾವು ಕೋರ್ಟಿಗೆ ಹೋದೆವು. ನಮ್ಮ ದೋಸ್ತದಾರ ಇಲಿಯಾಸ್ ಬೋರಾಮಣಿ ಅಂತ ಅವ್ರ ಹೆಸರ ಮೇಲೆ ನಾವು ಒಂದು ಕೇಸ್ ಆಗಿದ್ವಿ. ಕೇಸ್ ಹಾಕಿ ಒಂದು ಇಲೆಕ್ಷನ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ. ಹೈಕೋರ್ಟಿಂದ ಡಿಸಿಷನ್ ಮಾಡಿಸಿ ಇಲೆಕ್ಷನ್ ಮಾಡಿದ್ವಿ. ಅಂಜುಮನ್ ಇಸ್ಲಾಂ ಕಮಿಟಿ ಇಲೆಕ್ಷನ್ ನಿರ್ಧಾರ ಮಾಡಿದ್ವಿ. ಮಾಡಿಕಿಸಿಂದ ಅವ್ರಿಗೆ ಏನು 15 ವರ್ಷಗಟ್ಟಲೆ ಇದ್ರು ಅವ್ರಿಗೆ ಸರಸಿ ಮತ್ತು ಹೊಸ ಯುವಕರಿಗೆ ಆರಿಸಿಕೊಂಡು ಒಂದು ಅಂಜುಮನ್ ಇಸ್ಲಾಂ ಕಮಿಟಿದು ಒಂದು ಬೆಳವಣಿಗೆ ಹಂತಕ್ಕೆ ಒಂದು. ಸರ್, ಈಗ ಇದು ಸರ್, ತಾವು ಈ ತರ ಕಮಿಟಿ ಅಥವಾ ಸಂಘಟನೆಗೆ ಬರಲು ನಮ್ಮ ಒಂದು ರಾಜಕೀಯ ಆಗಿರಲಿ, ನಿಮ್ಮ ಸಂಘಟನೆಯ ಗುರು ಯಾರಂತ ನೀವು ತಿಳ್ಕೊತೀರಾ ಸರ್? ಈ ರಾಜಕೀಯ ಒಳಗೆ ಬರೋಕ್ಕೆ ಮುಂಚೆ ನಾವು 1995-96ರಲ್ಲಿ ನಮ್ಮ ಮನೆ ಅಂದ್ರೆ ನಮ್ಮ ವೈಯಕ್ತಿಕ ಭಾಳ ಬಡತನ ಮನೆಯಲ್ಲಿ ಬಂದವ ನಾವು. ಆಳೆ ನಮ್ಮೊಂದು ಫೀಲ್ಡ್ ಆಗ್ತಿತ್ತು. ನಮ್ಮ ಮನೆಯಲ್ಲಿ ಸಾಲಿ ಕಲೀಲಿಕ್ಕೆ ಅಂದ್ರೆ ಕಲ್ತಿದ್ರು. ಸಾಲಿಗೆ ಏನು ಹೋಗ್ತೀವೋ ಭಾಳ ಪ್ರಾಬ್ಲಮ್. ಸಾಲಿ ವಿಷಯದಲ್ಲಿ ಏನು ಎಜುಕೇಶನ್ಗೆ ಬಗ್ಗೆ ದುಡ್ಡಿಲ್ಲ ಮನೆಯಲ್ಲಿ. ಸಾಲಿ ಕಲಿಯಕ್ಕೆ ಏನಾಗ್ತದೆ, ಬರೀ ಮನೆಯಲ್ಲಿ ಒಬ್ಬರು ಸಾಲಿ ಹೋಗಂತಿದ್ರು, ಸಾಲಿಯಲ್ಲಿ ಕಲಿಯಕ್ಕೆ ನಾವು ಒಂದು ಕಡು ಬಡತನ. ಅದಕ್ಕಾಗಿ ದುಡ್ಡಿನ ಸಮಸ್ಯೆಯಿಂದ ನಾವು ಏನು ಸಾಲಿ ಹೋದ್ರೆ ಟೀಚರ್ಸ್ ಹೊಡೆಯವ್ರ ಬುಕ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಕೊಡ್ತಿದ್ರು. ಆ ಇದರಲ್ಲಿ ನಾವು ಏನು ವಿಚಾರ ಮಾಡಿದ್ವಿ, ನಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ, ದುಡ್ಡು ಕೊಡುವುದಿಲ್ಲ, ಸಾಲಿ ಹೋಗಂತಾರ, ಸಾಲಿಯಾಗ ಟೀಚರ್ಸ್ ಅದು ತೊಗೊಂಡು ಹೊಡಿತಾರ ಮಾಡ್ತಂತ. ಹಾಳಾಗೆ ಎಜುಕೇಶನ್ ಕಲಿಬೇಕಂತ ಭಾಳ ಆಸೆ ನಮ್ಗೆ, ಕಲಿಯಕ್ಕೆ ಸಪೋರ್ಟ್ ಇರ್ತಿಲ್ಲ.
ಆಳಿಗೆ ಏನ್ ಮಾಡಿದ ಫೀಲ್ಡ್ ಬಿಟ್ಟು ಮನೆಯಲ್ಲಿ ಸಾಲಿ ಓದ್ತೀನಿ ಅನ್ನೋದು ಎಲ್ಲರೂ ಕೊಡೋದು ಮಾಡೋದು ಇದೇ ಗತಿ ನಡೀತು. ಟೀಚರ್ಸ್ ಇದು ಮಾಡ್ತಾರೆ ಅದು ಮಾಡ್ತಾರೆ ಕಲಿಯಕ್ಕೆ ಇದು ಆಗಲ್ಲ ಅಂತ ಆ ಫೀಲ್ಡ್ ಅಲ್ಲಿ ಹೋಗಿ ನಾವು ಒಂದು ಡೈರೆಕ್ಟ್ ಸೋಲಾಪುರ ಹೋಗಿ ಸಿಗ್ತಾರ. ಇಲ್ಲಿಂದ ಹೋಗಿ ಒಂದು ನಮ್ಮಲ್ಲಿ ತತ್ತಿ ಒಂದು ಪರಿಚಯ ಇದ್ರು, ಅಲ್ಲಿ ಹೋಗಿ ಸಿಗ್ತಾದೆ. ಅವ್ರು ನಮ್ಮ ತಾಯಿ ತಂದಿರ್ತಾರ ನೋಡ್ಕೊಂಡ್ರು. ಅವ್ರ ಗಾಡಿ ಮೇಲೆ ಲಾರಿ ಇತ್ತು. ಹೈದರಾಬಾದ್ ಸೋಲಾಪುರ ಒಂದು ಲಾರಿ ಮೇಲೆ ತಿರುಗಾಡ್ತಾರೆ. ಅಲ್ಲ ತತ್ತಿ ಲಾರಿ ಇತ್ತು, ಡೀಲರ್ಸ್ ಇದ್ರು ಅವರು. ಆ ತಿರುಗಾಡಿ 4-5 ವರ್ಷ ಅವ್ರ ಬಲ್ಲೇ ಜೀವನ ಮಾಡಿದ್ರು. ಅಲ್ಲಿಂದ ಇಂಡಿಯಲ್ಲಿ ಬಂದು ಅಲ್ಲಿ ಹೋಗಿ ಅಂತ ದುಡ್ಡು ಕಲ್ಕೊಂಡು ಸಾಲಿ ಅಂಕ ಬಿಟ್ಟಿವಿ. SLC ಹೊರಗೆ ಕೂತು ಇದು ಮಾಡ್ಕೊಂಡು ಹಿಂಗಾಗಿ ಆದ್ರೆ ಸಾಲಿ ಬಿಟ್ಟು ಬಾಗಿ ಅಲ್ಲಿ ನಂದರಾಳ ಪಟೇಲ್ ಅಂತ ನಮ್ಮ ರಾಜಕೀಯ ಗುರು ಅದಾರ, ಖಾಜಾ ಪಟೇಲ್ ಅವರು ಬಲ್ಲಿ ಬಂದು ಅವ್ರು ಲಾರಿ ಮ್ಯಾಗ ಕಿನ್ನರ್ ಅಂತ ಹೋದೇವ. ಕಿನ್ನರ ಆಮ್ಯಾಗ ಅವ್ರ ಆಳಿನ ಒಟ್ಟು ಯಾವುದೇ ಹುಡುಗರು ಯಾರೇ ಆಗಲ್ಲ ಬಡತನವ್ರಿಗೆ ಎಜುಕೇಶನ್ ಸಾಲಿ ಕಲಿಬೇಕಾ ದುಡ್ಡಿನ ಸಮಸ್ಯೆಯಿಂದ ಹಿಂದೆ ಭಾಳ ಬೀಳ್ತಾರ. ಅದಕ್ಕಾಗಿ ನಾವು ಒಂದು ಏನಾದ್ರೆ ಒಂದು ಸಂಘ ಸಂಸ್ಥೆ ತೆಗೆದು ಮಾಡಿ ಒಟ್ಟು ಒಂದು ಸೋಷಿಯಲ್ ವರ್ಕ್ ಮಾಡಿ ಒಟ್ಟು ಸಾಲಿ ಒಟ್ಟು ಎಜುಕೇಶನ್ ಮುಂದೆ ಬರಬೇಕು. ಈ ನನಗ ವೈಯಕ್ತಿಕ ನನಗೆ ಈ ತರ ತೊಂದರೆ ಆಗ್ಯದ. ಬೇರೆ ಬಡತನ ಅವ್ರಿಗೆ ಹಿಂಗ ಆಗ್ಬಾರ್ದು. ಸ್ವಂತ ನಮ್ಮ ಕೈಲಿ ಏನು ಮಾಡ್ಬೇಕು ಆ ಉದ್ದೇಶ ನಾವು ಆ ಫೀಲ್ಡ್ನಾಗೆ ಹೋಗ್ಬಿಟ್ಟು ಆ ಫೀಲ್ಡ್ನಾಗ ಹೋಗಿ ಲಾರಿ ಮ್ಯಾಗ ಡ್ರೈವರ್ ಆಯ್ತು. ಕಿನ್ನರ ಡ್ರೈವರ್ ಆಗ್ಯಂದ್ರೆ ಲಾರಿ ತೊಗೊಂಡ್ರೆ ನಾನು ಟ್ರಕ್ ಸ್ವಲ್ಪ ವರ್ಕ್ ಮಾಡ್ಬೇಕು. ಒಂದು 5-6-7 ಟ್ರಕ್ ತೊಗೊಂಡ ಟ್ರಾನ್ಸ್ಪೋರ್ಟ್ ನೋಡ್ದ. ಆಮೇಲೆ ಇದರಲ್ಲಿ ಬಿಸ್ನೆಸ್ ಮಾಡಿದೆವು. ಹಿಂಗೆ ಮಾಡಿ ಒಟ್ಟು ಬಿಸ್ನೆಸ್ ಲೈನಾಗ ಹೋದ. ಬಿಸ್ನೆಸ್ ಲೈನಲ್ಲಿ ಹೋಗಿ ನಾವು ಅದು ಏನು ಮಾಲಕರಿದ್ರು ಖಾಜಾ ಪಟೇಲ್ ಅವ್ರು ಪಾಲಿಟಿಕ್ಸ್ ಲೀಡ್ರ, ಪೊಲೀಸರು ಸದಸ್ಯರಿದ್ರು. ಟೋಟಲಿ ಅವರು ಎಲ್ಲ ಅವ್ರದ್ದು ಇದ್ರೊಳಗಿತ್ತು. ಅವ್ರಲ್ಲಿ ಕೂತು ನಮ್ಮ ತಲೆ ಅವ್ರದ್ದೇ ಬಂತು. ರಾಜಕೀಯ ಮಾಡಬೇಕು, ಬಿಸ್ನೆಸ್ ಪ್ಲಸ್ ರಾಜಕೀಯ ಎರಡು. ರಾಜಕೀಯ ಮಾಡಿದ್ರೆ ಎಲ್ಲ ಎಜುಕೇಶನ್ ನಾವು ಎಲ್ಲಾರ್ದು ಒಳ್ಳೇದಾಗ್ತದೆ. ನಮ್ಮ ಕೈಲಿ ಎಷ್ಟು ಆತ ಸಾಧ್ಯ ಮಾಡಿ ನಾವು ಜನರಿಗೆ ಸೇವೆ ಮಾಡ್ಬೇಕಂತ ಉದ್ದೇಶದಲ್ಲಿ ಅದು ಮತ್ತು ಎರಡು ಕೂಡಿ ಮಾಡ್ಕೊಂಡು ಅಂದ್ರೆ ನಿಮ್ಮ ರಾಜಕೀಯ ಗುರು ಯಾರು ಅಂತ ನೀವು? ನಮ್ಮ ರಾಜಕೀಯ ಗುರು ಅಂದ್ರ ಖಾಜಾ ಪಟೇಲ್, ನಂದರಾಳ ಖಾಜಾ ಪಟೇಲ್ ಅಂದ್ರ ಅವರೇ ನಮ್ಮ ಗುರು. ಅವರಲ್ಲೇ ಕೂತವ್ರು ಯಾವ ಥರ ಮಾಡ್ತಾರೆ, ಹ್ಯಾಂಗಿಲ್ಲ, ಯಾರ ಪಾಲಿಟಿಕ್ಸ್ ಯಾವ ಥರ ಮಾತಾಡೋದು, ಯಾರ ಸೈಡ್ ಯಾಕೆ ಅನ್ಸಿಕೆ ಇರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇಲ್ಲ ಅಂದ್ರೆ 2001-2002 ಅದರಲ್ಲಿ ಈಗ ಬರ್ತು ಏನು ಮಾಡಿದ್ವಿ ಅದು ರಾಜಕೀಯದಲ್ಲಿ ಹೋದ ನಮ್ಮ ಪೂರ್ತಿ ಸದಸ್ಯರಾಗಿ ನಮ್ಮ ಲೇಡಿ ಮಹಿಳಾ ಇತ್ತು ಸಂಬಂಧ ನಾವು ನಿಂದಿರೋದು ಆಶಯದಿಂದ ಮಾಡಿದ್ವು. ಅಲ್ಲಿ ನಮ್ಮ ಸೈಡಲ್ಲಿ ಕೆಟಗರಿ ಚೇಂಜ್ ಆಗಿ ಲೇಡೀಸ್ ಬಂತು, ಮಹಿಳೆ ಬಂದ ಕ್ರಮವಾಗಿ ನಮ್ಮ ತಾಯಿಯವರಿಂದ. ಈಗ ಮುಂಬರುವ ದಿನಮಾನದಲ್ಲಿ ತಾವು ಏನಾದರೂ ಈ ರಾಜಕೀಯದಲ್ಲಿ ಏನಾದರೂ ಆಗ್ಬೇಕಂತ ಅನ್ಕೊಂಡಿದ್ದೀರಾ ನೀವು? ಮುಂದೆ ರಾಜಕೀಯದಲ್ಲಿ ಒಟ್ಟು ಜಡ್ಪಿ ಆಗಲಿ ಅಥವಾ ಯಾವುದೇ ಎಲೆಕ್ಷನ್ ಆಗಲಿ ಪರವಾಗಿ ನಮ್ಮ ಮನಸ್ಸಿನಲ್ಲಿ ಬಹಳ ಅಷ್ಟು ಇದು ಇದೆ. MLA ನಿಂದ್ರಬಹುದು ಆಸೆ ಇದೆ. ಅಂದ್ರೆ ಆ ಮಂದಿಗೆ ಬೆಳಿಬೇಕಾದ್ರೆ ರಾಜಕೀಯದಲ್ಲಿ ಹೋದ್ರೆ ಎಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ, ಅವಕಾಶ ಇರುತ್ತೆ. ಸರ್, ಈಗ ಇನ್ನು ಮುಂದೆ ನಿಮ್ಮ ಧಾರ್ಮಿಕವಾಗಿರಲಿ ಅಥವಾ ನಿಮ್ಮ ಸಮಾಜದಲ್ಲಿ ಆಗಿರಲಿ, ಈ ಇಂಡಿ ನಗರದಲ್ಲಾಗಿರಲಿ, ನಿಮ್ಮ ಒಂದು ಕಮಿಟಿ ಅಥವಾ ಸಂಘಟನೆಯಿಂದ ಏನೇನು ಕೆಲಸಗಳು, ಸುಧಾರಣೆ ಕೆಲಸಗಳು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಈಗ ನಮ್ಮ ಕಮಿಟಿ ತಿಂದ್ರೆ ಈಗ ನಾವು ಅಂಕ ಯಾವ ಚಂದ ಬಿಂದ ಏನ್ ಎತ್ತಲ್ರಿ, ಯಾರಲ್ಲಿ ದೇಣಿಗೆ ಅಂಕ ತಗೊಂಡಿಲ್ಲ, ಇನ್ನೂವರೆಗೆ ತಗೊಂಡಿಲ್ಲ. ನಾವೊಂದು ಸ್ಕೂಲ್ ಸಾಲಿ ತೆಗಿಬೇಕು, ಒಂದು ಅನಾಥ ಏನಿರ್ತದೆ ಅಷ್ಟು ಏಜ್ ಆದವ್ರಿಗೆ ವೃದ್ಧಾಶ್ರಮ ಕನ್ನಡದಲ್ಲಿ ನನಗೆ ಹಿಂದಿಯಲ್ಲಿ ಅದ ಒಂದು ತೆಗೆದು ಎಲ್ಲರಿಗೆ ಬಹಳಷ್ಟು ಜನರು ಹಿಂಗದಾರ ಕೊಡೋದು ಮಾಡಿ ತಾಯಿ ತಂದೆ ಯಾರು ನೋಡೋದಿಲ್ಲ ವಿಶೇಷ. ಹಂಗಾಗಿ ನಾವು ಅಂತ ಒಂದು ಆಶ್ರಮ ತೆಗೆದು ಟೋಟಲಿ ಅವ್ರಿಗೆಲ್ಲ ಸೇವೆ ಮಾಡಬೇಕು. ಬಹಳ ಮುಖ್ಯವಾದಂತ ಒಂದು ದಾರಿ ಸರ್ ಇದು ವೃದ್ಧಾಶ್ರಮ. ಅದೊಂದು ನಮ್ಮ ಮನಸ್ಸಲ್ಲಿ ನಾವು ರಾಜಕೀಯಲ್ಲಿ ಹೋಗಲಿ ಅಥವಾ ಯಾವ ಪಾಲಿಟಿಕ್ಸ್ ಇರ್ಲಿ ಅಥವಾ ಬಿಡ್ಲಿ, ಅದು ನಮ್ಮದು ಉದ್ದೇಶ ಇದೆ, ಅದೊಂದು ಮಾಡ್ಬೇಕಂತ ನಮ್ದೊಂದು ಆಸೆ ಇದೆ. ಅದು ಎನಿ ಕಂಡೀಷನ್ ಏನೇ ಆಗಲಿ ಸ್ವಂತ ಟೋಟಲಿ ನಮ್ಮ ಕೈಲಿ ಆದ್ರೆ ದೇವರು ನಮ್ಮ ತೊಡೆ ಕೊಟ್ಟರ ಅವ್ರ ಆಶೀರ್ವಾದ ನಮ್ಗೆ ನಡೆದ. ಅದಕ್ಕೆ ನಾವು ಸ್ವಂತ ದುಡ್ಡಿಲ್ಲ ಅಂತ ಮಾಡ್ಬೇಕಂತ ಒಂದು ಆಸೆ ಇಟ್ಕೊಂಡು ಮಾಡ್ಲಿತ್ತು. ಆದ್ರೆ ನಮಗೆ ಏನಿರ್ತೀರಿ ಸರ್, ರಾಜಕೀಯದಲ್ಲಿ ಹೋದ್ರೆ ಗೌರ್ಮೆಂಟ್ ಇಂದ ಕಾಂಗ್ರೆಸ್ ಸರ್ಕಾರದವರು ನಮ್ಮ ಬಹಳಷ್ಟು ಹೆಲ್ಪ್ ಆಗ್ಯಾರ. ಅದು ದುಡ್ಡು ನಮ್ಮಲ್ಲಿ ತಂದು ನಮ್ಮ ಲೀಡರ್ಸ್ ಬಂದು ಮುಟ್ಸಲ್ಲ. ನಾವು ಅಲ್ಲಿ ರಾಜಕೀಯದಲ್ಲಿ ಇದ್ದರೆ ಮಾತ್ರ ಅದು ಬಂದು ದುಡ್ಡು ಒಂದು ಹೆಲ್ಪ್ ಆಗ್ತಾ ಉದ್ದೇಶದಿಂದ ನಾವು ನಿರ್ಧಾರ ಮಾಡಿದ್ವಿ. ಈಗ ಸರ್, ಕೆಲವೊಂದು ಬಡ ಜನರಿಗೆ ಕೆಲವೊಂದು ಸರ್ಕಾರದಿಂದ ಬರುವಂತ ಸ್ಕೀಮ್ಗಳು ಸರಿಯಾಗಿ ಮುಟ್ತಾ ಇದಾವ ಇಲ್ಲ ಅಂತ ನೀವು ಅನ್ಕೊಳ್ತೀರಿ? ಈಗ ಸರಿಯಾಗಿ ಬಡ ಜನರಿಗೆ ಮುಟ್ಟೋದಿಲ್ಲ, 100ಕ್ಕೆ 100 ಮುಟ್ಟೋದಿಲ್ಲ. ಹಂಗಾಗಿ ಬಡ ಜನರಿಗೆ ಮುಟ್ಟಲ್ಲ. ಯಾ ಲೀಡರ್ಸ್ ಏನಾಯ್ತು ನಾವು ಅಷ್ಟು ಇದು ಮಾಡಕ್ಕೆ ಇದು ಅನ್ಸಲ್ಲ. ಬಟ್ ಏನು ಗೌರ್ಮೆಂಟ್ ಇಂದ ಸಹಾಯ ಆಯ್ತು ಬಡ ಜನರಿಗೆ ಅಷ್ಟು ಬಂದು ಮುಟ್ಟೋದಿಲ್ಲ.
ಈಗ ಬಹಳಷ್ಟು ಜನರು, ನಾನು ಈಗ ಸ್ವಂತ ನನ್ನ ಕೈಯಲ್ಲಿ ಏನು ಪಿನ್ಷನ್ ಇದೆ ಅಲ್ಲ, ಪಿನ್ಷನ್ ಏನಿದೆ ಬಹಳಷ್ಟು ಈಗ ನಮ್ಮ ವಾರ್ಡ್ನಲ್ಲಿ ತಿಳ್ಕೂರು ಅಥವಾ ಇಂಡಿ ನಗರದಲ್ಲಿ ವೃದ್ಧರಿಗೆ ಪೆನ್ಷನ್ ಅವರಿಗೆ ಈಗ ನಾವು ಈ ತಿಂಗಳ 2-3 ತಿಂಗಳ ಒಳಗಡೆ ಒಂದು ಇಲ್ಲಂದ ಕನಿಷ್ಠ ಒಂದು 20-30 ಜನರಿಗೆ ಅವರಲ್ಲಿ ₹1 ದುಡ್ಡು ಸುಮ್ಮನೆ ತಗೊಳ್ಳಾರೆ. ಸ್ವತಃ ನಾನೇ ಒಯ್ದು ಅವ್ರಿಗೆಲ್ಲ ತಗೋದು ಪಿನ್ಷನ್ ಆರ್ಡರ್ ಮಾಡಿಸಿ ಕೊಡ್ತೇನೆ. ಮತ್ತೆ ಬಡ ಜನರಿಗೆ ರೇಷನ್ ಕಾರ್ಡ್ ಸಿಗುದಿಲ್ಲ ಅಂದ್ರೆ ನಾವು ಟೈಮಿಗೆ ಸಿಗೋದಿಲ್ಲ. ಯಾರ್ಯಾರಿಗೆ ಗೊತ್ತಿಲ್ಲದವರು ಆಗಲ್ಲ, ತಂತರ ಸಿಗಲ್ಲ. ಯಾರ ಮನೆಯಲ್ಲಿ ಕೂತಾರ ನಡೆಯಕ್ಕಾಗಿಲ್ಲ, ಅದರ ತಕ್ಕ ರೇಷನ್ ಏನ್ ತಿನ್ಬೇಕಾಗ್ಯದ ಅಂತವ್ರಿಗೆ ಮನೆ ಹುಡುಕಾಡಿ ನಾವು ರೇಷನ್ ಕಾರ್ಡ್ ನಾವು ಮಾಡಿಕೊಟ್ಟಿದ್ವಿ ಆಲ್ರೆಡಿ. ಈಗ ನಾವು ಏನ್ ಹೇಳ್ಬೇಕಂದ್ರೆ ಅದೇನ ರೇಷನ್ ಕಾರ್ಡ್ ಮತ್ತು ಪಿನ್ಷನ್ ಮನೆಯಲ್ಲಿ ತಿರುಗಾಡಿ ನಮ್ಗೆ ಯಾರ್ಯಾರು ಪರಿಚಯ ಇಲ್ಲ ಅನ್ನೋರಿಗೆ ನಾವು ಅವ್ರಿಗೆ ಹೇಳಿಸಿ ನಾವು ಮಾಡಿ ಕೊಡ್ಲಿಕ್ಕೆ. ಮತ್ತೆ ಏನ್ ನೀವು ಬೇರೆ ಸೇವೆಗಳು ಮಾಡ್ಬೇಕಂತ ಅನ್ಕೊಂಡಿದ್ರಿ? ಏನ್ ಯೋಜನೆ ಇಟ್ಕೊಂಡಿರ್ತಾರೆ? ಏನ್ ಯೋಜನೆ ಸರ್, ನಾವು ಯೋಜನೆ ಅಂದ್ರೆ ಸೋಷಿಯಲ್ ಶಾಲೆ ಅಥವಾ ಎಜುಕೇಶನ್ ಒಂದು ಮಾಡಿ ನಡೆಸಬೇಕು. ಅದೊಂದು ಆಶ್ರಮ ಒಂದು ಮಾಡಿ, ಅದು ಒಂದು ನಮ್ದು ಪ್ರಮುಖವಾದಂತ 2 ವರ್ಷ. ಸರ್, ಇನ್ನೊಂದು ಈಗ ನಮ್ದು ಏನಿದೆ ಅಂತಂದ್ರೆ ಸರ್ಕಾರಿ ನೌಕರರು ಇರ್ತಾರಲ್ಲ, ಅಧಿಕಾರಿಗಳು, ಕೆಲವೊಂದು ಲಂಚ ಅಥವಾ ಇದು ಒಂದು ಕರಪ್ಷನ್ ಆಗ್ತಾ ಇದೆ. ಈ ವಿಷಯದಲ್ಲಿ ತಮ್ದೇನು ಅಭಿಪ್ರಾಯ ಇದೆ? ಇವನು ಯಾವುದೇ ಕಚೇರಿಯಲ್ಲಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ, ಇದರಲ್ಲಿ ತಮ್ಮ ವಿಚಾರ ಇದೆ? ನಾವು ಬಡವರೇ, ಈಗ ನಾವು ನೋಡ್ಲಾಗಾಗಿ ಬಡ ಜನರಿಗೆ ತೊಂದರೆ ಇದೆ. ಹೌದು ಸರ್. ಲಂಚ ಕೊಟ್ರೆ ಅವ್ರದ್ದು ಕೆಲಸ ಮುಂದಕ್ಕೆ ಹೋಗುತ್ತೆ. ಲಂಚ ಕೊಟ್ರೆ ಮುಂದಕ್ಕೆ ಹೋಗುತ್ತೆ, ಲಂಚ ಕೇಳಿದ್ರೆ ಇಲ್ಲ ಅದು ಏನಾದ್ರು ಡಿಲೇ ಮಾಡ್ತಾರೆ. ಹಿಂಗಾಗಿ ಪ್ರಾಬ್ಲಮ್ ಆಗ್ಲತ್ತಂತೆ ನಾವು ಈ ಉದ್ದೇಶಕ್ಕೆ ಬಿದ್ದೀವಿ. ಸಂಘ ಸಂಸ್ಥೆ ಬೀಳೋ ಉದ್ದೇಶ ಇದೆ. ಈ ಉದ್ದೇಶ ನಾವು ಬಿದ್ದೀವಿ ಅಂತ ನಮ್ಮ ಕೈಲಿ ಯಾರು ಲಂಚ ನಾವು ತಗೊಳ್ಳಾಗ್ಯಾರ. ಯಾಕಂದ್ರೆ ನೀವು ರಾಜಕೀಯ ವ್ಯಕ್ತಿ ಅಲ್ವಾ. ಈಗ ಅದಕ್ಕಾಗಿ ನಾವು ಹೇಳ್ತೇವೆ, ಯಾರು ಲಂಚ ತಗೊಳ್ಳಾರಿಗೆ ನಾನು 50 ಜನರಿಗೆ ರೇಷನ್ ಕಾರ್ಡ್ ಮಾಡ್ಕೊಟ್ಟೆ. ಇನ್ನೂ 50 ಮಂದಿ ರೇಷನ್ ಕಾರ್ಡ್ ನಾನು ಬಲ್ಲಿದೆ. ಆಫೀಸರ್ಗಳು ಈಗ ನಮ್ಗೆ ಸರಿಯಾಗಿ ಮರ್ಯಾದೆ ಮೊದಲ ರೆಡಿ ಅಂತ ಹೊತ್ತಿಗೆ ಕಳಿಸ್ತಿದ್ರು. ಈಗ ನಾವು ರಾಜಕೀಯಲ್ಲಿ ಇದೀವಿ, ಸಂಘ ಸಂಸ್ಥೆಯಲ್ಲಿ ಇದೀವಿ ಅಂತ ನಮ್ಗೆ ಮರ್ಯಾದೆ ಸಿಗ್ತದೆ, ಬಡ ಜನರ ಕೆಲಸ ಆಗಲಿಲ್ಲ. ಸರ್, ಈಗ ಮುಂದೆ ಬರುವಂತ ದಿನಮಾನದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷಗಳು ಇದ್ದಾವೆ. ಈ ಲೋಕಸಭಾ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಲೋಕಸಭಾ ಚುನಾವಣೆ ಕುರಿತು ಕಾಂಗ್ರೆಸ್ ಮಾತ್ರ ಆದ್ರೆ ಎಲ್ಲ ಬಡ ಜನರಿಗೆ ಎಲ್ಲರಿಗೆ ಶಾಂತಿ ಇರುತ್ತೆ, ಅದೇ ಕಾಂಗ್ರೆಸ್ ಮಾಡ್ಬೇಕಂತ ಅಭಿವೃದ್ಧಿ ಆಗತ್ತೆ. ಇನ್ನು ತನ ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ಯಾರ, ಆದ್ರೆ ಬಡ ಜನರಿಗೆ ಬಂದು ಮುಟ್ಟಿಲ್ಲ. ಹಿಂಗಾಗಿ ಸ್ವಲ್ಪ ಮಂದಿಯಲ್ಲಿ ಇದು ಆಗುತ್ತೆ. ಆದ್ರೆ ಕಾಂಗ್ರೆಸ್ ಅಷ್ಟು ಒಳ್ಳೆ ಪಾರ್ಟಿ ಯಾವುದೂ ಇಲ್ಲ. ಈಗ ತಾವು ಅನ್ಕೋತೀರಾ ಕಾಂಗ್ರೆಸ್ ಬರತ್ತಂತ? 100% ಮೇಲೆ ಕಾಂಗ್ರೆಸ್ ಸರ್ಕಾರ ಮೇಲೆ ಈಗ ಕೆಲವೊಂದು ಜಾಗದಲ್ಲಿ ಬೇರೆ ಬೇರೆ ಆಗ್ಬಹುದು. ಈಗ ನಮ್ಮ ಮನಸ್ಸು ನಮ್ಮ ಇದರಲ್ಲಿ ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಅಂಕರ ಆಗುತ್ತೆ ಅಂತ ನಾವು ಅನ್ಸ್ತೀವಿ. ಬೇರೆ ಜಾಗದಲ್ಲಿ ಥೋಡೆ ಆಗ್ಬೋದು, ಥೋಡೆ ಇಲ್ಲ, ಅದು ಹೇಳಬಹುದು. ಯಾಕಂತ ವ್ಯಕ್ತಿ ಮೇಲೆ ಹೋಗ್ತಾ ಇದು ಮಾಡ್ತಾ, ಅದು ಕಾಂಗ್ರೆಸ್ ಆದ್ರೆ ಮಾತ್ರ ನಮ್ಮ ದೇಶದ ಉದ್ಧಾರ ಸರ್. ಇದು ನಮ್ಮ ಪರ್ಸನಲ್ ಒಂದು ವಿಷಯ ಕೇಳ್ತೀನಿ ನಿಮಗೆ. ಈ ತರ ನಮ್ಮ ಮಾಧ್ಯಮ ನಿಮ್ಗೆ ಯಾವ ತರ ಅನಿಸ್ತಾ ಇದೆ? ಈಗ ಈ ತರ ಮಾಧ್ಯಮ ಇದ್ರೆ ಅನುಕೂಲ ಆಗತ್ತಾ? ಯಾವ್ದು ಅಭಿಪ್ರಾಯ ಅಂತ? ಈ ನಿಮ್ಮ ಮಾಧ್ಯಮದಿಂದ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನಮ್ಗನು ಈಗ ನಾವು ಸಮಾಜ ಸರಿಯಾಗಿ ಜನರಿಗೆ ಹೇಳ್ಬೇಕು ತಿಳ್ಬೇಕಂದ್ರೆ ಒಬ್ರಿಗೆ ಇಬ್ರಿಗೆ ಹೇಳ್ತೀವಿ, ಮಾಡ್ತೀವಿ. ಯಾರು ನಮಗೆ ಭೇಟಿ ಆಗುತ್ತಾರ ಅವ್ರಿಗೆ ಅಷ್ಟು ಮಾತ್ರ ನಾವು ಮಾತಾಡ್ತೀವಿ. ನಿಮ್ಮ ಮಾಧ್ಯಮದಿಂದ ನಾವು ಎಲ್ಲರಿಗೆ ನಮ್ಮ ಅಭಿಪ್ರಾಯ ಏನಿದೆ ಅವ್ರು ಏನ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ನಿಮ್ಮ ಮಾಧ್ಯಮ ಒಂದು ಸಾಮಾನ್ಯ ಜನ ಮತ್ತೆ ನಿಮ್ಮಂತ ರಾಜಕೀಯ ಜನರ ಮಧ್ಯದಲ್ಲಿ ಒಂದು ಸೇತುವೆ ನಿರ್ಮಾಣ ಆಗುತ್ತೆ. ನಿಮ್ಮ ಮಾಧ್ಯಮದಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಇವತ್ತಿನ ಯುವ ಶಕ್ತಿ ನಾಳೆ ನಾಡಿನ ಈ ನಾಡನ್ನು ಕಟ್ಟುವಂತ ಜನರು ಇದ್ದಾರೆ. ಈ ಯುವ ಜನರಿಗೆ ತಮ್ಮ ಏನು ಸಂದೇಶ ಕೊಡ್ತೀರಾ ತಾವು? ನಾವು ಯುವ ಜನರಿಗೆ ಸಂದೇಶ ಕೊಡುವುದು ಏನಂದ್ರೆ, ಎಲ್ಲ ಯುವ ಜನರು ಸರಿಯಾಗಿ ವಿಚಾರ ಮಾಡಿ ಸರಿಯಾಗಿ ಅವ್ರ ತಲೆಯಲ್ಲಿ ವಿಚಾರ ಯಾವ ಪಾರ್ಟಿ ಇದು ಮಾಡಿದ ಅಭಿವೃದ್ಧಿ ಆಗ್ತದ, ನಮ್ಮ ದೇಶಕ್ಕೆ ಒಳ್ಳೇದಂತ ಅಂತಕ್ಕೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಆಮೇಲೆ ಯುವ ಜನರು ಕೆಲವೊಮ್ಮೆ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಈ ವಿಷಯದಾಗೆ ಯುವ ಜನರು ಸಂದೇಶ ಕೊಡ್ತೀರಿ? ಯುವ ಜನರು ಈಗ ಬಹಳಷ್ಟು ನಶೆದಲ್ಲಿದ್ದಾರೆ, ಗುಟ್ಕಾ ತಿಂತಾರೆ ಅಂತ ಚಟ ಮಾಡ್ತಾರೆ. ಎಲ್ಲೆಲ್ಲಿ ಕಾಲೇಜ್ಗೆ ಅಲ್ಲಿ ಹೋಗಿ ಏನಾರೇ ಮಾಡ್ತಾರೆ. ಅದು ಎಂತ ಏನು ಮಾಡಬಾರ್ದು. ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ತರದ ಎಲ್ಲ ಶಿಕ್ಷಣ ಮಾಡಿದ್ರ ನಮ್ಮ ದೇಶ ಅಭಿವೃದ್ಧಿ ದೇಶ ಅಭಿವೃದ್ಧಿ ಸಾಧ್ಯ. ಸರ್, ಬಹಳ ಸ್ಪಷ್ಟವಾಗಿ ಇಷ್ಟೊತ್ತುವರೆಗೆ ತಾವು ತಮ್ಮ ಈ ರಾಜಕೀಯ ವಿಚಾರ,
ತಮ್ಮ ಸಂಘ ಸಂಸ್ಥೆ ಕಮಿಟಿಯ ಒಂದು ವಿಚಾರ, ಮಾಡಿರುವಂಥ ಕೆಲಸ ಕಾರ್ಯಗಳು, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಬರುವ ದಿನಮಾನದಲ್ಲಿ ವೃದ್ಧಾಶ್ರಮ ಮತ್ತು ಬೇರೆ ಬೇರೆ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಇಟ್ಕೊಂಡಿದ್ದೀರಾ, ರಾಜಕೀಯದಲ್ಲಿ ಮುಂದೆ ಬರಬೇಕಂತ ಅನ್ಕೊಂಡಿದ್ದೀರಾ. ಎಲ್ಲ ಆಶಯವು ನೀವು ಈಡೇರಿಸಲಿ, ನಿಮ್ಮ ಮಾತು ಎಲ್ಲ ಜನರ ಮನದಾಳದಲ್ಲಿ ಮುಟ್ಟಲಿ ಅಂತ ನಾನು ಹೇಳ್ತಾ ತಮಗೆ ನಮ್ಮ ಮಾಧ್ಯಮದ ಮುಖಾಂತರ ಇನ್ನೊಮ್ಮೆ ಧನ್ಯವಾದ ಇಷ್ಟಪಡ್ತೀನಿ.